ದೇವ್ರಿಗೆ ಸ್ತೋತ್ರ. ನನ್ನ ಹೆಸರು ಶಾಂತಮ್ಮದ. ಹಬ್ಬದವರೆ ದಿವಸ ನಾನು ಫಾಸ್ಟಿಂಗ್ ಇತ್ತು, ನಾಗರಕ್ಕೆ ಹೋಗಿದ್ದೆವು. ನಾ ಯಾಗ ಬಿ ಫಾಸ್ಟಿಂಗ್ ಇರತ್ತಿನ ಹಿಡ್ದು ಎಲ್ಲಿ ಬಿ ಒಂದು ಆವತ್ತವನೇ ತೀನಕ ಚಾರಕನೇ ಊಟ ಮಾಡೋದಾಗ್ಲತ್ತದ ಅಂದು ನಾ ಅಲ್ಲೇ ಉಳ್ಳತ್ರ ನಾ ದೇವ್ರೇ ನಾ ಬೇಗಿನ ಉಳ್ಳತ್ತಿದ ಮತ್ತು ಅಂದು ನಾ ಊಟ ಮಾಡ್ಕೊಂಡು ಹೊಂಟಿದ. ಒಡಗೈತನ ಬಂದಿದ. ನನಗೆ ಗೊತ್ತಾಯ್ತು ನೀ ಹೆಂಗೆ ಬಿ ಗಾಡಿ ಮೇಲೆ ಬೀಳ್ತಿ ಎಂಬುದಕ್ಕಾಗಿ ನನಗೊಂದು ಶಬ್ದ ಬಂತು. ಅಂದ್ರೆ ಬಿ ನಾ ಹೇಳಿದೆ ನಮ್ಮ ಮನೆಯವ್ರಿಗೆ, ಗಾಡಿ ಮೇಲೆ ತೊಕೊರಿ, ಯಾಕೋ ಬೀಳ್ತೇವೆ ನೋಡ್ರಿ ಎಂದಿದೆ. ನೀ ಸುಮ್ಮನೆ ಕೂಡ ನೀ ಯಾಕೆ ಹಂಗೆ ಟೆನ್ಷನ್ ತೊಗೋತೀನಿ, ಸುಮ್ಮನೆ ಕೂಡ ಅಂದ್ರೆ ಹಂಗೆ ಗಾಡಿ ನಡ್ಸಲತ್ತಿರು. ನಾ ಹಂಗೆ ಕುಂತಿದೆ. ಕುಂತರ ಮತ್ತು ಇಲ್ಲಿ ಬೆನ್ಕರಳ್ಳಿ ಅಲ್ಲಿ ಬಂದಿದೆ. ಆದ್ರೆ ನಮ್ಮ ಗಾಡಿ ಹೊಳ್ಳ್ಯದ. ಹೊಳದ್ರೆ ನಾ ಬಿದ್ದಿದೆ. ನನ್ನ ಕೈಯೆಲ್ಲ ಹತ್ಯದ, ಮೈಯೆಲ್ಲ ಹತ್ಯದ, ಇಲ್ಲೆಲ್ಲ ಗಾಯ ಆಗ್ಯದ. ಅಂದ್ರೆ ಬಿ ನಾ ಇನ್ನು ದೇವ್ರೇ ಬಿದ್ದಿದ ಅಂಬೋದಕ್ಕಾಗಿ ಮತ್ತು ಎದ್ದಿದೆ. ಎದ್ದು ಮನೆಗೆ ಬಂದಿದೆ. ಮತ್ತು ಇಲ್ಲಿ ಫಾಸ್ಟಿಂಗ್ ಇತ್ತು. ಸರಿ ನೋಡಿದ. ಮತ್ತು ನಾ ಮಕ್ಕೋಬೇಕು, ದವಾಖಾನಿಗೆ ಹೋಗ್ಬೇಕಂತ ನಾನು ಆಲೋಚನೆ ಬಂದಿಲ್ಲ. ಮತ್ತು ನಾ ಚರ್ಚಿಗೆ ಹೋಗ್ಬೇಕಂತ ಹಂಗೆ ಬಂದಿದೆ. ಬಂದರೆ ಇಲ್ಲಿ ಪ್ರೇಯರ್ ಮಾಡಿಸ್ಕೊಂಡ ಇಲ್ಲಿ ಸರ್ ಮತ್ತು ಹೊತ್ತಮಣಿಗೆ ಹೋಗಿ ಎಣ್ಣೆದು ಹಚ್ಕೊಂಬ, ನಿನಗೆ ಯಾರಾಗದು ಕಡಿಮೆ ಆಯ್ತದ ಅಂತಂದರು. ಮತ್ತು ಮನೆಗೆ ಹೋಗಿ ಎಣ್ಣೆ ಹಚ್ಕೊಂಡು ಪ್ರೇಯರ್ ಮಾಡ್ಕೊಂಡು ಎಲ್ಲ ಕಮ್ಮಿ ಆಗ್ಯದ. ನಾ ದವಾಖಾನಿಗೆ ಹೋಗಿಲ್ಲ, ಒಂದು ಗೋಲಿ ತೊಗೊಂಡಿಲ್ಲ. ಎಲ್ಲ ಬ್ಯಾನಿ ಬಿ ಜರ ಕಮ್ಮಿ ಆಗ್ಯದ. ಮತ್ತು ಕೈಗೆ ಬಿ ತೋಲ್ ಹತ್ತಿತ್ತು. ಎಲ್ಲರೂ ಎದಿ ಹೊಡೆದು ಹೋಗಿರ್ಬೇಕು. ಖರೆ ಬಿ ನಾ ಒಂದು ಏನಾಗಿಲ್ಲ, ಕಮ್ಮಿ ಆಗ್ಯದ ದೇವ್ರ ಚಿತ್ತ ಅಂದು ಗಪ್ಪದ ಕುಂತಿದ್ದೆ ಅಷ್ಟೇ.